ಹಾಯ್ ಫ್ರೆಂಡ್ಸ್, ಇವತ್ತು ಎರಡು ಮ್ಯಾಚ್ ನಡೀತಾ ಇದೆ. ಆ್ಯಕ್ಚುಲಿ IPLನ ಎರಡನೇ ಮತ್ತು ಮೂರನೇ ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗುತ್ತೆ. ಮೊದಲನೇ ಮ್ಯಾಚಲ್ಲಿ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ವರ್ಸಸ್ DC ಅಂತಲೇ ಹೇಳ್ಬೋದು. ಇಲ್ಲಿ ಮಹತ್ತರವಾದ ವಿಷಯ ಏನಂದರೆ DC ತಂಡಕ್ಕೆ ಅವರ ಕ್ಯಾಪ್ಟನ್ ಏನಿದ್ದಾರೆ ರಿಷಬ್ ಪಂತ್ ಅವ್ರನ್ನ ನೋಡಿ ಎಲ್ಲೋ ಒಂದು 300 ವರ್ಷ ಆಗಿತ್ತು ಅನ್ನೋ ಥರ ಒಂದು ಫೀಲಿಂಗ್ ಇದೆ. ಸೊ ಅವರು ಸಿಕ್ಕಾಪಟ್ಟೆ ದಿನದಿಂದ ಪಾಪ ಆಡ್ತಾ ಇರಲಿಲ್ಲ. ಅವ್ರು ಬರೋದೇ ಒಂದು ಸಾಕಷ್ಟು ಕಾಂಟ್ರವರ್ಸಿಗಳಿತ್ತು. ಅವ್ರು ಬರ್ತಾರೋ ಇಲ್ವೋ ಅಂತ ಇತ್ತು. ಆದರೆ ಬರೋದು ಮಾತ್ರ ಅಲ್ಲ, ಕ್ಯಾಪ್ಟನ್ಸಿ ಕೂಡ ಮಾಡ್ತಾರೆ. ಫಿಟ್ ಮಾತ್ರ ಅಲ್ಲ, ಕ್ಯಾಪ್ಟನ್ ಆಗೋದಕ್ಕೂ ಕೂಡ ಫಿಟ್ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ವಾಪಸ್ ಬರ್ತಾ ಇದ್ದಾರೆ ರಿಷಬ್ ಪಂತ್ ಅವರು. ಇದು DCಗೆ ಮಾತ್ರ ಅಲ್ಲ, ಭಾರತದ ಮಟ್ಟಿಗೆ ಕೂಡ ಒಂದು ಸಾಕಷ್ಟು ಉತ್ತಮವಾದ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ, ವಿರಾಟ್ ಕೊಹ್ಲಿ ಅವರು ವಾಪಸ್ ಬಂದ ನಂತರ ರಿಷಬ್ ಪಂತ್ ಅವರು ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಸಿಂಗಲ್ ಹ್ಯಾಂಡೆಡ್ ಆಗಿ ನಮಗೆ ಸೆಂಚುರಿಯನ್ನು ಬಾರಿಸಿ ಟೆಸ್ಟನ್ನು ವಿನ್ ಮಾಡಿಕೊಟ್ಟು ಮೊದಲನೇ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಕರ್ಕೊಂಡು ಹೋಗಿದ್ರು. ಅದನ್ನ ನಾವಿನ್ನೂ ಮರ್ತಿಲ್ಲ. ಆ ನಂತರ ಸಾಕಷ್ಟು ಅವರ ಒಂದು ಆಕ್ಸಿಡೆಂಟಿಂದ ನೋವಿಗೊಳಗಾಗಿ ಈಗ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ರಿಷಬ್ ಪಂತ್ ಅವರು. ಒಂದು ಗ್ರೇಟ್ ಕಮ್ಬ್ಯಾಕ್ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಈ ಪಂಜಾಬ್ ಕಿಂಗ್ಸ್ ಮತ್ತು DC ವಿರುದ್ಧದ ಪಂದ್ಯದಲ್ಲಿ ನನ್ನ ಫೇವ್ರೇಟ್ DCನೇ. ಸೊ ಅವರೇ ಗೆಲ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಹೆಡ್ ಟು ಹೆಡ್ ಮ್ಯಾಚನ್ನು ನೋಡೋದಾದರೆ ಇವರಿಬ್ಬರು ಇದುವರೆಗೂ 32 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ 2 ತಂಡಗಳು ಸರಿಸಮನಾಗಿ ಗೆದ್ದಿದೆ. ಪಂಜಾಬ್ ಅವರು 16 ಮ್ಯಾಚ್ಗಳನ್ನು ಗೆದ್ದರೆ ಡೆಲ್ಲಿ 16 ಮ್ಯಾಚ್ಗಳನ್ನು ಗೆದ್ದಿದೆ. ಆ ಮಟ್ಟಿಗೆ 2 ತಂಡಗಳು ಸ್ವಲ್ಪ ಒಂದೇ ರೀತಿಯಲ್ಲಿ ಇದೆ. ಸೊ ಇಬ್ಬರು ಕೂಡ ಆಲ್ಮೋಸ್ಟ್ ಸ್ವಲ್ಪ ಡಿಟ್ಟೋ ಸೇಮ್ ಟು ಸೇಮ್ ಸ್ಟ್ರೆಂತಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಡೆಲ್ಲಿ ಮಟ್ಟಿಗೆ ವಾರ್ನರ್, ಪೃಥ್ವಿ ಶಾ, ಮಿಚೆಲ್ ಮಾರ್ಷ್, ಪಂತ್ ಇವರೆಲ್ಲ ಕೂಡ, ಹಾಗೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್ ಎಲ್ಲರೂ ಕೂಡ ಸಾಕಷ್ಟು ಫಾರ್ಮ್ನಲ್ಲೇ ಇದ್ದಾರೆ. ಸೊ ಮತ್ತೊಂದು ಕಡೆ ನಾವು ಪಂಜಾಬ್ ಕಿಂಗ್ಸನ್ನು ನೋಡ್ತು ಅಂತಂದರೆ ಪಂಜಾಬ್ ಕಿಂಗ್ಸ್ ಜಾನಿ ಬ್ಯಾಸ್ಟೋ, ಶಿಖರ್ ಧವನ್, ಹಾಗೆ ಸ್ಯಾಮ್ ಕರನ್, ಜಿತೇಶ್ ಶರ್ಮಾ, ಹರ್ಪ್ರೀತ್ ಬ್ರಾರ್, ಹರ್ಷಲ್ ಪಟೇಲ್, ಹರ್ಷದೀಪ್ ಸಿಂಗ್ ಮತ್ತು ರಾಹುಲ್ ಚಹಾರ್ ಇವರನ್ನು ನಂಬ್ಕೊಂಡಿದೆ. ಸೊ ನೋಡಬೇಕು ಪಂಜಾಬ್ ಕಿಂಗ್ಸ್ ಯಾವ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಮಾಡತ್ತೆ ಅಂತ. ಹಾಗೆ ನೆಕ್ಸ್ಟ್ ಮ್ಯಾಚನ್ನು ನೋಡಿದ್ರೆ KKR ವರ್ಸಸ್ SRH. SRH ಪಂದ್ಯದಲ್ಲಿ ನಾವು ನೋಡಿದ್ದೀವಿ. SRH ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಲ್ಲಿ ಪ್ಲೇಯರ್ಸ್ಗಿಂತ ಕಾವ್ಯ ಮಾರನ್ ಅವರೇ ಸಾಕಷ್ಟು ಒಂದು ಸುದ್ದಿನಲ್ಲಿ ಇರ್ತಾರೆ. SRH ಸುದ್ದಿ ಮಾಡಿದ್ದಕ್ಕಿಂತ ಕಾವ್ಯ ಮಾರನ್ ಅವರು ಸುದ್ದಿ ಮಾಡಿದ್ದೇ ಜಾಸ್ತಿ ಅಂತ ಹೇಳ್ಬೋದು. ಅಂದರೆ ಅವರು ಆ್ಯಕ್ಷನಲ್ಲಿ ಕೂಡ ನೋಡಿದ್ದೀವಿ, ಆ ರೀತಿ ಒಳ್ಳೆ ಆ್ಯಕ್ಷನನ್ನು ಮಾಡದಂತೆ ಕಾಣಿಸ್ತಾ ಇಲ್ಲ. ಸೊ ಆ್ಯಕ್ಚುಲಿ SRH ಮಟ್ಟಿಗೆ ಸ್ವಲ್ಪ ಅಸಮಾಧಾನ ಇದೆ ಅವರ ಬೈಯಿಂಗ್ನಲ್ಲಿ. ಅವರು ಒಂದು ಸ್ಮಾರ್ಟ್ ಮೂವನ್ನು ಮಾಡಲಿಲ್ಲ. ಕಾವ್ಯ ಮಾರನ್ ಅವರು ಎಲ್ಲೂ ಕೂಡ ಒಪಿನಿಯನ್ ಪೋಲ್ಗಾಗಲಿ ಎಕ್ಸ್ಪರ್ಟ್ ಪೋಲ್ಗಾಗಲಿ ಹೋಗೋದಿಲ್ಲ. ಸ್ವಂತ ಒಂದು ಡಿಸಿಷನನ್ನು ಮಾಡ್ತಾ ಇರ್ತಾರೆ. ಕೆಲವೊಂದು ಸರ್ತಿ ಆ ಡಿಸಿಷನ್ ಅವರಿಗೆ ಒಳ್ಳೆಯದು ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಒನ್ ಸೈಡೆಡ್ ಮೂವ್ ಸ್ವಲ್ಪ ಅವರಿಗೆ ಮುಳುವಾಯಿತು ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ನೋಡಿದ್ರೆ KKR ಮತ್ತು SRH ನಾವು ಹೆಡ್ ಟು ಹೆಡ್ ಮ್ಯಾಚನ್ನು ನೋಡ್ತು ಅಂದರೂ ಕೂಡ ಈ ಆಡಿದಂಥ ಪಂದ್ಯಗಳಲ್ಲಿ KKR 15 ಪಂದ್ಯಗಳನ್ನು ಗೆದ್ದರೆ SRH ಬರೀ 8 ಪಂದ್ಯಗಳನ್ನು ಮಾತ್ರ ಗೆದ್ದಿದೆ. ಆ ಮಟ್ಟಿಗೂ ಕೂಡ KKR ಆನ್ ದಿ ಪೇಪರ್ ಸ್ಟ್ರಾಂಗ್ ಆಗೇ ಕಾಣಿಸುತ್ತೆ. ಸೊ KKR ತಂಡ ಆ್ಯಕ್ಚುಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸಲ್ಲಿದೆ. ಅವರು ಒಂದು ಒಳ್ಳೆ ಆ್ಯಕ್ಷನನ್ನು ಮಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ತಂಡವನ್ನು ಲೀಡ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರ್ ಅವರು, ನಿತೀಶ್ ರಾಣಾ, ರಿಂಕು ಸಿಂಗ್ ನಾವು ನೋಡಿದ್ವಿ ಕಳೆದ IPLಲ್ಲಿ ಏನು ಮಾಡಿದ್ರು ಅಂತ. ರಿಂಕು ಸಿಂಗ್ ಅವರು ಈ ಒಂದು IPL ಸೀಸನ್ನಲ್ಲಿ ಕೂಡ ಏನಾದರೂ ಹೈ ಪರ್ಫಾರ್ಮೆನ್ಸನ್ನು ತೋರಿಸ್ತಾರ ಅಂತ ನೋಡಬೇಕಾಗಿದೆ. ಹಾಗೆ ಸುಯಾಶ್ ಶರ್ಮಾ, ವರುಣ್ ಚಕ್ರವರ್ತಿ, ಮಿಚೆಲ್ ಸ್ಟಾರ್ಕ್, ಸಾಕಷ್ಟು ಸ್ಟಾರ್ಗಳ ದಂಡೆ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡಿ ತೋರಿಸಿದ್ದಾರೆ ಈ ಹಿಂದಿನ IPLಗಳಲ್ಲಿ. ಹಾಗಾಗಿ ಸ್ವಲ್ಪ SRH ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದು. SRH ತಂಡವನ್ನು ನೋಡೋದಾದರೆ ಮಯಾಂಕ್ ಅಗರ್ವಾಲ್ ಅವರು, ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ, ರಾಹುಲ್ ತ್ರಿಪಾಠಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಬೌಲಿಂಗನ್ನು ಲೀಡ್ ಮಾಡ್ತಾರೆ. ವನಿಂದು ಹಸರಂಗ ಅವರಿದ್ದಾರೆ. ಹಸರಂಗ ಅವರು RCBಯಿಂದ SRHಗೆ ಹೋಗಿದ್ದಾರೆ. ಮತ್ತು ಭುವನೇಶ್ವರ್ ಕುಮಾರ್, ರಿಯಲಿ ಹ್ಯಾಟ್ಸ್ ಆಫ್ ಟು ದಿಸ್ ಮ್ಯಾನ್.
ನಾನು ಹೇಳ್ಬೇಕಂದ್ರೆ ಕಳೆದ ಒಂದು IPL ಸೀಸನ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರು SRH ಮಟ್ಟಿಗೆ ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ರು. ತುಂಬಾ ಸಖತ್ತಾದಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ರು. ಭುವನೇಶ್ವರ್ ಕುಮಾರ್ ಸಿಂಗಲ್ ಹ್ಯಾಂಡೆಡ್ ಆಗಿ ಅವ್ರಿಗೆ ಸಾಕಷ್ಟು ಮ್ಯಾಚ್ಗಳನ್ನು ಬೌಲಿಂಗ್ನಲ್ಲಿ ಗೆದ್ದು ಕೊಟ್ಟರು ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಉಮ್ರಾನ್ ಮಲಿಕ್ ಬೌಲಿಂಗ್ ಸ್ಪೀಡಾಗಿ ಮಾಡ್ತಾರೆ, ಆದರೆ ಲೈನ್ ಆ್ಯಂಡ್ ಲೆಂತ್ ಇನ್ನೂ ಸುಧಾರಿಸಿಲ್ಲ ಅಂತಲೇ ಹೇಳ್ಬೋದು. ಲೈನ್ ಆ್ಯಂಡ್ ಲೆಂತ್ ಕಡೆ ಉಮ್ರಾನ್ ಮಲಿಕ್ ಅವರು ಗಮನ ಕೊಟ್ಟರೆ, ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸನ್ನು ತೋರಿಸಿದ್ರೆ ಒಳ್ಳೆ ಬೌಲರ್ ಆಗಿ SRHಗೆ ನೆರವಾಗ್ಬೋದು. ಮತ್ತು ನಟರಾಜನ್ ಅವರು ಕಮ್ಮಿ ಟೈಮ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಕಂಬ್ಯಾಕ್ ಕೊಟ್ಟಿದ್ರು. ಸೊ ಅವರ ಒಂದು ಸ್ಟೋರಿನೇ ರಿಯಲಿ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹೇಳ್ಬೋದು ನಟರಾಜನ್ ಅವ್ರ ಮಟ್ಟಿಗೆ. ಆದರೆ ಯಾವಾಗ ಅವರು ಭಾರತ ತಂಡಕ್ಕೆ ಬಂದರು ಆನಂತರ ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಯಿತು, ಇಂಜುರಿಗಳು ಕಾಡೋದಕ್ಕೆ ಸ್ಟಾರ್ಟ್ ಆಯಿತು. ಇಂಜುರಿಗಳಿಂದ ನಟರಾಜನ್ ಭಾರತ ತಂಡದಲ್ಲಿ ಕೂಡ ಸಾಕಷ್ಟು ಕಾಣಿಸ್ಕೊಳ್ತಾ ಇಲ್ಲ. ಮತ್ತು ಅಬ್ದುಲ್ ಸಮದ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಸಾಧ್ಯತೆಗಳಿದೆ. SRH ಪೇಪರ್ನ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗೇ ಕಾಣ್ತಾ ಇದೆ. ಪ್ಯಾಟ್ ಕಮ್ಮಿನ್ಸ್ ಅವರು ಕೂಡ ಇದ್ದಾರೆ. ಸೊ ಸಾಕಷ್ಟು ಕಾಸ್ಟ್ಲಿ ಪ್ಲೇಯರ್ಗಳನ್ನು ಬೈ ಮಾಡಿದರು SRH. ನಾನು ಈ ಹಿಂದೆ ಹೇಳಿದಂತೆ ಕಾವ್ಯ ಮರನ್ ಅವರು ಅಂದರೆ ಯಾವುದಾದ್ರೂ ಒಂದು ಪ್ಲೇಯರ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಶಿ ವಿಲ್ ಗೋ ಆನ್. ಸೊ ಪ್ರೈಸನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇರ್ತಾರೆ. ನೋಡೋಣ ಆ ತಂಡ ಹೇಗೆ ಒಂದು ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅಂತ. ನೀವು ಕೂಡ 2 ಪಂದ್ಯಗಳನ್ನು ನೋಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನಮ್ಮ ಈ ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾವೇನಾದರೂ ಇಂಪ್ರೂವ್ ಮಾಡ್ಕೊಬೇಕಂತ ಅಂದ್ಕೊಂಡ್ರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.